ನಮ್ಮ ಅಕ್ಕ ನನಗೆ ಮೋಸ ಮಾಡಿದ್ಲು. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಮಾತ್ರ ಆಯ್ ಮಾಡ್ತಾ ಇಲ್ಲ, ನಮ್ಮ ಅಮ್ಮ ಕೂಡ ಆಯ್ ಮಾಡ್ತಾವ್ರೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 6:38ಕ್ಕೆ. ಆಚೆ ಬಂದು ನೋಡ್ತೀನಿ ನಮ್ಮ ಪಕ್ಕದ ಮನೆ ಆಂಟಿ ಮೀನ್ ಕ್ಲೀನ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಅಮ್ಮ ಏನ್ ಮಾಡ್ತಾವ್ರೆ ಅಂತ ನೋಡಿದಾಗ ನಮ್ಮ ಅಮ್ಮ ಕಸ ಗುಡಿಸ್ತಿದ್ರು. ನಾನ್ ಮಾಡೋ ಪೂಜೆನ ನಮ್ಮ ಅಮ್ಮನೇ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿದ್ರು. ಎಂದಿನಂತೆ ನಾನ್ ಮಾಡೋ ಕೆಲಸ ಇದ್ದೇ ಇದೆಯಲ್ಲ, ನಮ್ಮ ಅಪ್ಪ ಅಮ್ಮಂಗ್ ಕಾಫಿ ಮಾಡ್ಕೊಟ್ಟೆ. ನಮ್ಮ ಅಮ್ಮ ಮಾಡಿದ ಪುಳಿಯೋಗರೆ ತಿಂದು ನಾನು ಮತ್ತೆ ನಮ್ಮ ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಹಾಸ್ಪಿಟಲ್ಗೆ ಯಾಕೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಅಮ್ಮಂಗ್ ಹುಷಾರಿಲ್ಲ ಅಂತ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಇವತ್ತು ಸರ್ಜನ್ ಡಾಕ್ಟರ್ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಇವತ್ತು ಬಂದಿದೀವಿ. ಜನ ಸಾಗರ. ಇಲ್ಲಿ ಜನ ಇದ್ರೆ ಇಲ್ಲಂತೂ ಜನನೇ ಇಲ್ಲ. ಡಾಕ್ಟರ್ಗೆ ತೋರ್ಸಾದ್ಮೇಲೆ ಬಸ್ ಹತ್ಕೊಂಡು ತಿಥಿಕಾರಿ ಆಯ್ತು ಅಂತ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮಮ್ಮ. ಇಲ್ಲೊಬ್ಬ ಚಿಕ್ಕ ಹುಡ್ಗ ಬಲೂನ್ ಆರೋಗುತ್ತೆ ಅಂತ ಕಲ್ನ ತಂದು ಮಡಗ್ತಿದ್ದ. ನಾನು ಮತ್ತೆ ನಮ್ಮಮ್ಮ ಇನ್ನೊಂದು ಬಸ್ಸಿಗಾಗಿ ಕಾಯ್ತಾ ಇದೀವಿ. ಜನ ಸಾಗರ. ಒಂದೊಂದ್ ಕಡೆ ಒಂದೊಂದ್ ರೀತಿ ತಿಥಿ ಕಾರ್ಯನ ಮಾಡ್ತಾರೆ, ಆದ್ರೆ ನಮ್ ಕಡೆ ಈ ರೀತಿ ತಿಥಿ ಕಾರ್ಯನ ಮಾಡಲ್ಲ. ನಮ್ಮ ಅಕ್ಕ ನನಗ್ ಮೋಸ ಮಾಡಿದ್ಲು. ಇವರಿಬ್ರು ಒಂದೇ ತರ ಬಟ್ಟೆ ಹಾಕೊಂಡು ನನ್ಗಂತೂ ತುಂಬಾ ಬೇಜಾರ್ ಮಾಡ್ಬಿಟ್ರು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕೆಲವರು ಅಂತೂ ತಿಥಿ ಕಾರ್ಯದ ಊಟನ ಮಾಡಲ್ಲ, ನೀವು ಕೂಡ ಮಾಡಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ಗಂತೂ ತೆಂಗಿನಕಾಯಿ ಸುಲಿಯೋಕ್ ಬರಲ್ಲ, ಆದ್ರೆ ಈ ಅಕ್ಕ ತೆಂಗಿನಕಾಯಿನ ಸುಲಿತಾವ್ರೆ. ಅದನ್ನ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಆ ಕಡೆ ತಿರ್ಕೊಂಡು ಸುಲಿತಾವ್ರೆ. ನಾನ್ ವಿಡಿಯೋ ಮಾಡ್ತಾ ಇದೀನಿ ಅಂತಾನೆ ಆ ಕಡೆ ತಿರ್ಕೊಂಡವ್ರೆ, ಆದ್ರೆ ನಾನ್ ಬಿಡ್ಲಿಲ್ಲ. ನಮ್ಮ ಅಮ್ಮ ನನ್ನನ್ ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಮುಂಚೆನೆ ಬಂದವ್ರೆ. ಅದೇನ್ ಪ್ಲಾನ್ ಮಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಮನೆಗೆ ಹೋಗೋ ಟೈಮ್ ಅಂತೂ ಬಂತು. ನಾನು ಮತ್ತೆ ನಮ್ಮಮ್ಮ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಬಂದ ತಕ್ಷಣ ಸಂಪಿಂದ ನೀರೆಲ್ಲ ತುಂಬೋಗಿತ್ತು. ಆ ನೀರ್ ಆನ್ ಮಾಡಿದ್ದು ನಮ್ಮಮ್ಮ, ಅದಕ್ಕೇನೆ ನಮ್ಮ ಅಮ್ಮನೇ ಕ್ಲೀನ್ ಮಾಡ್ತಾವ್ರೆ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.